ಇನ್ನು ಸದನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಈಗ ಚರ್ಚೆ ನಡೀತಾ ಇದೆ. ಬನ್ನಿ ನೋಡ್ಕೊಬರೋಣ. ಉತ್ತರ ಬರಲ್ಲ, ಹೆಂಗಾಗತ್ತಿದು? ಅದಕ್ಕೋಸ್ಕರ ಇದರಲ್ಲಿ ಈಗ ಚರ್ಚೆ ಅಂತಲ್ಲ ಪ್ರಿಯಾಂಕ ಅವರು. ಈಗ ಅವ್ರು ಕೇಳುವಂತ ಪ್ರಶ್ನೆ ದುಡ್ಡು ಬಂದಿದೆ, ದುಡ್ಡು ಬರ್ತದ, ಅದು ನೆಕ್ಸ್ಟ್ ಕ್ವಶನ್. ಅವ್ರದ್ದು ವಿಚಾರ ಏನಂತ ಹೇಳಿದರೆ ಸದನಕ್ಕೆ ನಮಗೆ ಅದು ತಪ್ಪು ವಿಚಾರ, ಯಾಕೆ ಮಾಹಿತಿ ಬಂದದ್ದು ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿ. ದುಡ್ಡಿನ ಸಬ್ಜೆಕ್ಟ್ ಅಲ್ಲ. ನಾನು ಕೂಡ ಅವ್ರು ಇರಲಿ, ನನಗೆ ಸಿಕ್ಕಿದ ಇದರಲ್ಲಿ ನಾನು ಕರೆದು ಮಾತಾಡಿಸಿಕೊಂಡು ಅವ್ರ ಉತ್ತರ ಕೊಡಿಸುವ. ನಿಮಿಷ ಸರ್, ಅಧ್ಯಕ್ಷ ದಯಮಾಡಿ ಒಂದು ನಿಮಿಷ ಇರಿ ಸರ್. ಮಾನ್ಯ ಅಧ್ಯಕ್ಷೆ, 3 ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ. ಸದನಕ್ಕೆ ತಪ್ಪು ಒಂದು ನಿಮಿಷ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವೇ ಹೇಳಿದಂತೆ ಹಣದ ವಿಷಯ ಅಲ್ಲ ಇಲ್ಲಿ. ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ಗಳಿದೆ. ಎಗೇನ್ ಮತ್ತೆ ಆ ಕ್ವಶನ್ಗಳು ಸುಳ್ಳು ತಪ್ಪೋ ಸರಿನೋ ನಮ್ಗೆ ಅಂದಾಜಾಗಲ್ಲ. ದಯಮಾಡಿ ಅದನ್ನ ಕರೆಸಿ ನೀವು ಕ್ಲಿಯರ್ ಮಾಡತಕ್ಕ ಕ್ವಶನ್ ಅವ್ರು ನಡೀಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಮಾಡಲಿಲ್ಲ ಸಾಧ್ಯ ಇಲ್ಲ ಸರ್. ನೀವು ಹೆಂಗ್ ಬೇಕಂತ ಸದನ ನಡೀಲಿಕ್ಕೆ ಆಗಲ್ಲ. ಕ್ವಶನ್ ಇರೋದು ಹೆಂಗ್ ಆನ್ಸರ್ ಕರ್ಸಿ ಆಮೇಲೆ ಸದನ ನಡೆಸಿ. ಅವ್ರು ಕರ್ಸಿಲ್ಲ ಸದನ ನಡೀಲಿಕ್ಕೆ ಆಗಲ್ಲ. ಹೆಂಗಾಗುತ್ತೆ ಸರ್? ಸಮಸ್ಯೆ ಉಂಟು ಮಾಡುದಲ್ಲ ಅಧ್ಯಕ್ಷರೇ, ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡು ನೋಡ್ಬೇಕು. ಯು ಶುಡ್ ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಅಧ್ಯಕ್ಷರೇ, ಸಮಸ್ಯೆ ಬಗೆಹರಿಸಬೇಕಂದ್ರೆ ಅಧ್ಯಕ್ಷರೇ, ಈಗ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೇ ಇದ್ರೆ ಮತ್ತೆ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ? ಬಿಟ್ಬಿಡ್ರಿ. ಅವ್ರ ಏನ್ ಬೇಕಾಬಿಟ್ಟಿಯಾಗಿ ಉತ್ತರ ಕೊಡ್ತಾರೆ, ಸದನಕ್ಕೆ ಬರುದಿಲ್ಲ. ಅವ್ರಿಗೆ ಯಾರು ಅವ್ರ ಮ್ಯಾಗ ಕಂಟ್ರೋಲ್ ನಮ್ಗೆ ಅರ್ಥ ಆಗ್ತದೆ. ಮತ್ತು ಪಾರ್ಲಿಮೆಂಟ್ ಕೇಳಿದ್ದು ಕೂಡ ವಿರೋಧ ಪಕ್ಷ ಅರ್ಥ ಆಗ್ತದೆ. ಸದನವೇ ಇದನ್ನು ಬೇಡ. ಅವ್ರ ಇಲಾಖೆ ನೋಡಿ, ನಿಮ್ ಪೀಠದಿಂದ ಸದಸ್ಯ ಸರಿಯಾದ ಆನ್ಸರ್ ಅನ್ನು ಕೊಡಿಸೋ ಜವಾಬ್ದಾರಿ ನಿಮ್ ಪೀಠದ ವ್ಯವಸ್ಥೆ. 3 ದಿವಸದಿಂದ ಕೇಳ್ತಾ ಇದೀವಿ, ನಿಮ್ ಪೀಠನ ಸಹಕರಿಸ್ತಿಲ್ಲ. ಎಲ್ಲಿಗೆ ಹೋಗೋದು ನಾವು? ಎಲ್ಲಿಗೆ ಹೋಗೋದು ಅಂತ ಹೇಳಿ ಉತ್ತರ ಚರ್ಚೆ ಇತ್ತು. ಇವತ್ತು ಕರೆದ ಮಾತಾಡ್ತೇನೆ, ಉತ್ತರ ಅವ್ರು ಕೊಡಿಸುವ. ಸರಿ, ಕರೆಕ್ಟ್. ಈಗ ನಾನು ಅಧ್ಯಕ್ಷರೇ, ಒಂದೇ ನಿಮಿಷ ಕೋಪ ಮಾಡ್ಕೊಂಬಿಡಿ. ಇಷ್ಟು ದಿನಾನು ಕೂಡ ನಿಮ್ಗೆಲ್ಲ ಬಿಲ್ ಎಲ್ಲ ಪಾಸ್ ಮಾಡಿದೀನಿ. ಹೌದು, ಇಲ್ಲ ಅಂತ ಹೇಳಿ ಉತ್ತರ ಕರ್ನಾಟಕ ಚರ್ಚೆಗೆ ಮಾಡಿ ನೀವು ಫಸ್ಟ್ ಡೇ ಹೇಳಿದ್ರಿ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನ ಸರ್ ಮಾಡೋಣ ಅಂತ ಹೇಳಿದ್ರಿ. ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ, ಮುಖ್ಯಮಂತ್ರಿ ಹೇಳಿದ್ರು ಆ ತರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರು. ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ, ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ. ನಾವು ಸದನಕ್ಕೆ ತಪ್ಪುತ್ತರ ಕೊಟ್ಟಿದ್ದಾರೆ, ಅದು ಸದನಕ್ಕೆ ಅಗೌರವ ಅಂತ. ಇನ್ಮೇಲೆ ಯಾರ್ದು ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ, ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ, ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ? ಇದು ನಮ್ಮ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ. ತಾವು ಒಂದೇ ನಿಮಿಷ ಆತರ ಬೇಡ. ಇಷ್ಟೊತ್ತೂ ನೀವು ಕಾಂಗ್ರೆಸ್ ಪಾರ್ಟಿದ ಏನೋ ನಡೀತಾ ಇದ್ದಲ್ಲ, ಈಗ ಸದನ 1 ಗಂಟೆ ಲೇಟಾಗಿ ಕರೆದಿದ್ದೀರಾ. ಮುಂಚೆ 1:30 ಆಯ್ತು. ನಾನು ಹೇಳೋದು ಇದು 1,24,00,000 ಜನರ ಸಂಬಂಧಪಟ್ಟಿದ್ದು, ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ, ಯಾರೋ 10 ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ. 1,24,00,000 ಜನಕ್ಕೆ ಸಂಬಂಧಪಟ್ಟಿದ್ದು. ಅವ್ರಿಗೆ ದುಡ್ಡು ಸೇರಿಲ್ಲ. ಅವ್ರಿಗೆ 2 ತಿಂಗಳಿಂದ. ನೀವೇ ಹೇಳಿ, ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ, ಸೀನಿಯರ್ MLA ಆಗಿದ್ದೀರಾ, ಇವಾಗ ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ. ಈಗ ಜನವರಿ ಆದಮೇಲೆ ಫೆಬ್ರವರಿ ಕೊಡಬೇಕು, ಫೆಬ್ರವರಿ ಆದಮೇಲೆ ಮಾರ್ಚ್ ಕೊಡ್ಬೋದು. ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗ್ ಹೋಗ್ಬಿಡ್ತೈತೆ ಅಧ್ಯಕ್ಷರೇ? ನೀವೇ ಹೇಳಿ, ಸಾಧ್ಯನಾ ಹಂಗೆ? ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಯಾವತ್ತೂ ನಡೆದಿಲ್ಲ. ಕೊಟ್ರೆ ಮತ್ತೆ ಅವ್ರು ಏನ್ ಮಾಡ್ಬೇಕಾಯ್ತು? ಫೆಬ್ರವರಿಯಿಂದ ಶುರು ಮಾಡ್ಬೇಕಾಯ್ತು. ಕಟ್ ಯಾಕೆ ಮಾಡಿದ್ರು? ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ? ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ? ಅಥವಾ ಖಜಾನೆ ಖಾಲಿ ಆಗಿದೆ ಕಟ್ ಮಾಡಿದಾರ? ಅದು ಸದನ ಗೊತ್ತಾಗಬೇಕು ಅಧ್ಯಕ್ಷರೇ. ಅವ್ರು ಯಾವ ಇಂಟೆನ್ಷನ್ ಅಲ್ಲಿ ಮಾತಾಡಿದಾರ? ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ, ಪಾರ್ಟಿಗೋಸ್ಕರ ಮಾಡಿದಾರ? ಇಷ್ಟು ಜನಕ್ಕೆ ಅವ್ರು 2 ತಿಂಗಳಿಗೆ ಮಹಿಳೆಯರು ಅವ್ರು ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸಾಲ ಕಟ್ಟಬೇಕಾಗಿದೆ, ಮನೆಗೆ ರೇಷನ್ ತರಬೇಕಾಗಿದೆ, ಅವೆಲ್ಲ ಇಂತೆಲ್ಲ ಹೇಳಿದ್ರಿ. ಈಗ ಅದ್ರ ಬಗ್ಗೆ ಬಹಳ ಅನುಕಂಪದ ಮಾತಾಡ್ತಿರಲ್ಲ ನೀವು. ಗ್ಯಾರಂಟಿ ಕೊಡ್ಬೇಡ್ರಿ, ಅವ್ರು ಕೊಡೋದಿಲ್ಲ. ತಪ್ಪುತ್ರ ಕೊಡ್ರಿ.
ಹೇಳ್ಬೇಕು. ಸರಿಯಾಗಿದ್ರೆ ಸರಿಯಾಗಿ ಆಯ್ತು, ಈಗ ನೀವು ವಿಚಾರ ತಪ್ಪು ತಾವು ಸರಿ ಹೇಳಿ. ಹೇಳಿ. ತಪ್ಪು ಸರಿ ನಿಮಗೆ ಕರ್ಸಕ್ ಆಗ್ತಿಲ್ಲ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ನೋಡಿ. ದಯಮಾಡಿ ಕರ್ಸಿ, ಆಮೇಲೆ ಸದನ ನಡೆಸಿ. ಆಗಲ್ಲ. ಆಯ್ತು, ಇಲ್ಲ ಈ ರೀತಿ ಈಗ ಸದನವನ್ನು 10 ನಿಮಿಷ ಮುಂದಕ್ಕಾಗಿದೆ. ಹೆದರುವಂತ ಅವಶ್ಯಕತೆ ಏನಾಯ್ತು ಅವ್ರು ಹೇಳಿದ್ದ ಮಾನ್ಯ ಅಧ್ಯಕ್ಷ ಕಂಟಿನ್ಯೂ ಬರ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಇನ್ನು ಕಲಾಪದಲ್ಲಿ ಸದ್ದು ಗದ್ದಲ ನಡೀತು. ಬಿಜೆಪಿಯವರು ಒಂದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಳೆದ 3 ತಿಂಗಳಿನಿಂದನೂ ಕೂಡ ಮಹಿಳೆಯರಿಗೆ ಸಿಗಬೇಕಾದಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಸಿಕ್ಕಿಲ್ಲ? ಅದು ಒಬ್ಬರಿಬ್ಬರದ್ದು ಪ್ರಶ್ನೆ ಅಲ್ಲ, 1,24,00,000 ಮಹಿಳೆಯರಿಗೆ ಸೇರಬೇಕಾಗಿದ್ದಂತಹ ಹಣ, ಅದು ಕೂಡ 5,000 ಕೋಟಿ ಲೆಕ್ಕ. 5,000 ಕೋಟಿ ಲೆಕ್ಕ ಕೊಡಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ಮಹಿಳೆಯರ ಅಕೌಂಟಿಗೂ ಹೋಗಿಲ್ಲ. ಹಾಗಾದರೆ ಖಜಾನೆಯ ದುಡ್ಡು ಎಲ್ಲಿಗೆ ಹೋಗಿದೆ? ಯಾರ ಅಕೌಂಟಿಗೆ ಹೋಗಿದೆ? ಇದಕ್ಕೆ ಸವಿವರವಾದಂತಹ ಉತ್ತರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಿ ಜೆ ಪಿಗರು. ಇನ್ನು ಗೃಹಲಕ್ಷ್ಮಿ ಜಟಾಪಟಿಗೆ ವಿಧಾನಸಭೆ ಕಲಾಪವೇ ಈಗ ಮುಂದೂಡಿಕೆ ಮಾಡಲಾಗಿದೆ. ವಿಪಕ್ಷಗಳ ತೀವ್ರ ಗದ್ದಲ ಹಿನ್ನೆಲೆ ಸದನ ಈಗ ಸ್ಪೀಕರ್ ಮುಂದೂಡಿದ್ರು. ಗೃಹಲಕ್ಷ್ಮಿ ಜಟಾಪಟಿಗೆ ವಿಧಾನಸಭೆ ಕಲಾಪ ಈಗ ಮುಂದೂಡಿಕೆ ಆಗಿದೆ. ವಿಪಕ್ಷಗಳ ತೀವ್ರ ಗದ್ದಲದ ಹಿನ್ನೆಲೆಯಲ್ಲಿ ಸದನವನ್ನು ಸ್ಪೀಕರ್ ಯು ಟಿ ಖಾದರ್ ಮುಂದೂಡಿಕೆ ಮಾಡಿದ್ರು. ಗೃಹಲಕ್ಷ್ಮಿ ಜಟಾಪಟಿಗೆ ವಿಧಾನಸಭೆ ಕಲಾಪ ಈಗ ಸದ್ಯಕ್ಕೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಕೂಡ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಒಂದೇ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾಕೆ ಇಷ್ಟೊಂದು ತಡಬಡಾಯಿಸ್ತಾ ಇದ್ದೀರಾ ಪ್ರಶ್ನೆ ಕೇಳಿದರೆ ಉತ್ತರ ಕೊಡೋಕ್ಕೆ? ಇದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಡಬೇಕಾಗ್ತದೆ. ಆ ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಡಬೇಕು. ಒಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ನೀಡಬೇಕು ಅಂತ ಈಗ ಬಿ ಜೆ ಪಿಗರು ಪಟ್ಟು ಹಿಡಿದಿದ್ದಾರೆ. ಗೃಹಲಕ್ಷ್ಮಿ ಜಟಾಪಟಿಗೆ ವಿಧಾನಸಭೆ ಕಲಾಪ ಈಗ ಮುಂದೂಡಿಕೆ ಮಾಡಲಾಗಿದೆ.